ನೀವು ದ ಲಯನ್ ಕಿಂಗ್ ನೋಡಿರ್ತೀರಾ, ಅದೇ ಲಯನ್ ಕಿಂಗ್ ನ ನಮ್ ಬಾಸು ದಿನಕರ್ ತೂಗುದೀಪ್ ಅವ್ರು ಏನ್ ಮಾಡಿದಾರೆ, ಅದನ್ನ ಸಾರಥಿಯಾಗಿ ಮಾಡಿದ್ರು. ಇದೇ ಲಯನ್ ಕಿಂಗ್ ನ ಎತ್ಬಿಟ್ಟು ಸಾರಥಿ ಮಾಡಿದ್ವಿ. ಯಾಕೆ ಕೇಳಿದ್ರು ಸ್ವಾಮಿ ನಮ್ಮನ್ನ? ಲಯನ್ ಕಿಂಗ್ ಸೆಕೆಂಡ್ ಹಾಫ್ ಎತ್ಬಿಟ್ಟು ಸೀದಾ ಹಂಗೆ ಇಟ್ವಿ. ಯಾಕೆ ಕೇಳಿದ್ರು? ಅಂಡ್ ದಿಸ್ ಇಸ್ ಅ ವರ್ಲ್ಡ್ ಟ್ರೇಡ್ ಸೆಂಟರ್. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ವಿಶಾಲ್ ಅವ್ರೆ? ಇಂಡಿಯಾ ಯಾವಾಗ್ರಿ ಫಾರಿನ್ ಆಯ್ತು? ನೋಡ್ರಿ, ನನ್ ಮಕ್ಳು ಕರೆಂಟ್ ಇಲ್ಲ ಅಂತಾರೆ, ಎಲ್ಲ ಲೈಟ್ ಇಲ್ಲೇ ಹಾಕೊಂಡ್ ಸಾಯ್ತಾವ್ರೆ. ಏನ್ ಗುರು ಇಂಡಿಯಾ ಯಾವಾಗರು ಫಾರಿನ್ ಆಗಿದ್ದು? ಏನ್ ಗುರು ಈ ಲೋಫರ್ ನನ್ ಮಕ್ಳು ಇರೋ ಬರೋ ಲೈಟ್ ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡ್ರಿ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು. ಎಲ್ಲೆಲ್ಲ ಬಸ್ ಬರ್ತದಲ್ಲ. ಆಗ್ಲಿಂದ ಒಂದೇ ಗೋಳು ಅಸ್ಥೆಟಿಕ್ ಫೋಟೋ ತೆಗಿ ಅಂದ್ರೆ ಏನಿಲ್ಲ, ಅವ್ನ ಮುಖ ಕಾಣಿಸ್ದಂಗ್ ತೆಗಿಬೇಕು, ಅದೇ ಅಸ್ಥೆಟಿಕ್ ಫೋಟೋ. ವಿಶಾಲ್ ಲಡ್ಡು ಬಂದು ಬಾಯಿಗೆ ಬಿತ್ತ, ಸ್ಪೆಕ್ಸ್ ಎಲ್ಲ ಹಾಕೊಂಡ ನೋಡು ಅವನು. ಸುದೀಪ್ ಇಡೋದಲ್ಲಿ ಎಷ್ಟು ರೂಪಾಯಿ ಗ್ಲಾಸ್? 100 ರೂಪಾಯಿ. ಬಾಗ್ರು ತಗೋ ನೀನ್ ನಾಳೆ ತಗೋ ಬಾ. ನಿನ್ನ ಲೋ ಅಂಗಲ್ಲು ಹೊಡ್ಕ. ಗ್ಯಾಂಗಿಗೆ ಬೆಸ್ಟ್ ಬೌಲರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೂರ್ಯನಾರಾಯಣ ಮೂವಿ ನೋಡ್ಕೊಂಡ್ ಬರ್ತಾ ಇದೀವಿ. ಮುಸ್ತಫಾನ ಏನ್ ಮೂವಿ ಹೆಸರು? ಮುಸಾಫಾ, ಸಾರಿ. ಅಲ್ಲಿ ಇಲ್ಲಿ ಸ್ವಲ್ಪ ರಾಜಾ ಹುಲಿ ಟಚ್ ಇತ್ತು. ಲೈಕ್ ಯಾವ ತರ ಅಂದ್ರೆ ವಸಿಷ್ಠ ಸಿಂಹ ಹೀರೋಯಿನ್ ಇಷ್ಟಪಡಂಗೆ ಈ ರಾಜಾ ಹುಲಿ ಮದ್ವೆ ಆಗೋ ತರ, ಆ ತರ ಟಚ್ ಇತ್ತು. ಏನ್ ರಾಜಕ, ನಿನ್ನ ಇಷ್ಟಪಡೋ ಹುಡುಗಿನೆಲ್ಲ ನನ್ ಮದುವೆ ಆಗಿ ಹೊರಟಿರೋದು. ಮದುವೆ ಆದ್ರೆ ನನ್ನನ್ನೇಂತ ಹಠ ಹಿಡ್ದು ಕುಂತಿರೋಣ ಕಳ ನನ್ ಮದುವೆ ಆಗಿ ಹೊರಟಿರೋದು. ತೆಲುಗು ತಮಿಳಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ಸ್ ಡಬ್ಬಿಂಗ್ ಕೊಟ್ಟಿದ್ದಾರೆ ವಾಯ್ಸ್ಗೆ. ಕನ್ನಡದಲ್ಲಿದೆ, ಬಟ್ ತುಂಬಾ ಪ್ರಮುಖ ವ್ಯಕ್ತಿಗಳು, ದೊಡ್ಡ ದೊಡ್ಡ ಆಕ್ಟರ್ಸ್ ಯಾರು ವಾಯ್ಸ್ ಕೊಟ್ಟಿಲ್ಲ. ತೆಲುಗುಲೆಲ್ಲ ಲೈಕ್ ಮಹೇಶ್ ಬಾಬು, ತಮಿಳಲ್ಲಿ ನೀವು ವಾಯ್ಸ್ ಸಖತ್ತಾಗಿದೆಯಲ್ಲ. ಹಿಂದಿ ಶಾರುಖ್ ಖಾನ್, ತಮಿಳಲ್ಲಿ ಇವನ್ ಬ್ರೋ ಒಂದು ವಾಯ್ಸ್ ಸಖತ್ತಾಗಿದೆ. ಅರ್ಜುನ್ ದಾಸ್ ಕೊಟ್ಟಿದ್ದಾನೆ ವಾಯ್ಸು. ಕನ್ನಡದಲ್ಲಿ ಯಾಕೆ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕನ್ನಡದಲ್ಲೂ ಲೈಕ್ ಯಶ್, ಸುದೀಪ್ ಅವ್ರಿಗೂ ಕೊಡ್ಬೋದಿತ್ತು, ಅವ್ರದ್ದು ಒಳ್ಳೆ ಬೇಸ್ ವಾಯ್ಸ್ ಇತ್ತು. ಲೈಕ್ ಯಾವಾಗಲೂ ಕನ್ನಡನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇರಲಿ, ನಮಗೂ ಒಂದು ಟೈಮ್ ಬರುತ್ತೆ. ಚರ್ಚ್ ಸ್ಟ್ರೀಟ್ ವೈಬ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ನಿಮಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀವಿ, ನಾವೇನು ನೋಡಬೇಕು ಅಂತ ಹೋಗ್ತಾ ಇಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹೆಂಗೆ ಬ್ರೋ? ಲೈಕ್ ಲೈಟಿಂಗ್ಸ್ ನೋಡೋಣ ಬನ್ನಿ. ಹೋಗಿ ಬರೋ ಗ್ಯಾಪಲ್ಲಿ ಗಾಡೀಲಿ ಹೆಲ್ಮೆಟ್ ಹಾಕಿದ್ದು ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ ರಾಮೇಶ್ವರಂ ಹತ್ರ. ಸ್ವಲ್ಪ ಅಲ್ಲಿ ಹಾಕೋರು ಗಾಡಿ ಇಲ್ಲಿ ಹೆಲ್ಮೆಟ್ ಏನೇ ಹಾಕೋರು ಸ್ವಲ್ಪ ಹುಷಾರು. ಆಮೇಲೆ ನನ್ನ ಪಕ್ಕದ ಗಾಡಿ ಯಾರೋ ಕಳ್ಕೊಂಬಿಟ್ಟಿದ್ದಾರೆ ಪಾಪ. ಕೀನೇನೋ ಬಿಟ್ಟಿದ್ರೇನೋ ಕಳ್ದೋಗ್ಬಿಟ್ಟಿತ್ತು. ಪೊಲೀಸವರೆಲ್ಲ ಬಂದು ಮಾಜರ್ ಮಾಡ್ತಾಯಿದ್ರು. ಈಗ ಹೋಗೋದೆಲ್ಲ ತಪ್ಪು. ಈ ನನ್ನ ಮಗ ಹಿಂದೆ ಕೂತಿರೋ ಮ್ಯಾಪ್ ತಪ್ಪಿಗೆ ಹೇಳ್ಬಿಟ್ಟ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಪೊಲೀಸವರೇ ನಮ್ಮನ್ನ ಕ್ಷಮಿಸ್ಬಿಡಿ. ಹಿಂದೆ ಕೂತಿರೋ ನಾವಿಕ ಸರಿ ಇಲ್ಲ, ತಪ್ಪು ಹೇಳಿದ್ದಾನೆ. ಆದ ಕಾರಣ ಜಾಸ್ತಿ ಏನಿಲ್ಲ, ಒಂದು 50 ಮೀಟ್ರ್ ಅಷ್ಟೇ. ಬಟ್ ರೂಲ್ಸ್ ಇರೋ ರೂಲ್ಸ್, ಇವನ್ ಫಾರ್ ಅ ಫೂಲ್ಸ್. ವಿ ಆರ್ ನಾಟ್ ಅ ಫೂಲ್ಸ್, ವಿ ಆರ್ ಫಾಲೋಯಿಂಗ್ ರೂಲ್ಸ್. Hey, I've seen this one. This is a classic. Don't trouble the trouble. If you trouble the trouble, trouble troubles you. I'm not the trouble. I'm the truth. ಜೊತೆಲಿದ್ದವನು ಒಂದು ಹೆಲ್ಮೆಟ್ ಇರಲಿಲ್ಲ, ಹಾಕೊಂಡ್ಬಿಟ್ರು. ಕ್ಯಾಮ್ರಾ ಇದ್ರೆ ಪಕ್ಕ ಫೈನ್ ಹಾಕ್ಸ್ಕೊತಾರೆ. ನಾವು ಹೋಗೋದು ಅದೊಂದು ತಪ್ಪು. ಕ್ಯಾಮ್ರಾ ಇರೋರು ಹೋಗ್ಬಾರ್ದು, ಆ ಥರ ರಿಕ್ವೆಸ್ಟ್ ಮಾಡ್ಬೇಕಾರೆ. ಥ್ಯಾಂಕ್ ಯು ಬೆಂಗಳೂರು ಪೊಲೀಸ್. ಆ್ಯಕ್ಚುಲಿ ನಾವು ಹೆಲ್ಮೆಟ್ ಹಾಕೊಂಬಂದಿದ್ದು, ಬಟ್ ಅಲ್ಲಿ ಯಾರೋ ರಾಮೇಶ್ವರಂ ಹತ್ರ ಎತ್ಕೊಂಡ್ಬಿಟ್ರು. ಅವ್ರಿಗೆ ಹೇಳಿದ್ಕೆ ಸರ್ ಮನೆಗೆ ಹೋಗ್ತಾ ಇದ್ದೀವಿ, ಹಿಂಗೆ ರಾಮೇಶ್ವರಂ ಹತ್ರ ಎತ್ಕೊಂಡ್ರು ಅಂದಿದ್ಕೆ ಬಿಟ್ಟರು. ಒಳ್ಳೆಯವರು. ಬಟ್ ನಮ್ಮದು ಏನು ತಪ್ಪಿರಲಿಲ್ಲ. ಕೆಲಸ ಆಯ್ತಲ್ಲ, ಆಮೇಲೆ ಹೋಲ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. 1:15 ಬಂದ್ರೆ ಇನ್ನೇನಿರುತ್ತೆ, ಎಲ್ಲ ಕ್ಲೋಸ್ ಆಗಿದೆ. ತುಂಬಾ ಸಂತೋಷ ಆಯ್ತು ನೋಡಕ್ಕೋಸ್ಕರ MG ರೋಡ್ ನೋಡ್ಬೇಕು ಅಂತ. ಯಾಕಂದ್ರೆ ಇಲ್ಲಿ ಅವಾಗ ಜನ ಹೇಳ್ತಿದ್ರು, ಅದನ್ನ ನೋಡ್ಬಿಟ್ಟು ಪ್ರೋತ್ಸಾಹ ಪಡ್ಕೊಳ್ಳೋಣ ನಾನು ಕೂಡ ಖುಷಿಯಿಂದ ಅಂತ ನಾನು ಬಂದೆ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಆ್ಯಕ್ಚುಲಿ ಮೂವಿ ಮುಗಿಸ್ಕೊಂಡು ಸುಮ್ಮನೆ ನೋಡೋಣ ಅಂತ ಬಂದು. ಆ್ಯಕ್ಚುಲಿ ಇಲ್ಲೆಲ್ಲ ಮುಗ್ದೋಗಿತ್ತು. 1 o'clock ಆದಮೇಲೆ ಇಲ್ಲೆಲ್ಲರನ್ನೂ ಕಳಿಸ್ಬಿಡ್ತಾರೆ, ಯಾರೂ ಇಲ್ಲ ಇಲ್ಲಿ. ಈಗ ಟೈಮ್ ಬಂದು ಆಯಿತು 1:45 ಆಯಿತು, ಎಲ್ಲ ಮನೆಗೆ ಹೋಗಿದ್ದಾರೆ. ಮಾವಳ್ಳಿ ಬಿರಿಯಾನಿ, ಮಾದೇವಣ್ಣ ಬಿರಿಯಾನಿ ಆ ಥರ ಯಾವುದು ಇಲ್ವಾ? ಇಷ್ಟೊತ್ತವರೆಗೂ ಎಲ್ಲಿ ತೆಗ್ದಿರ್ತಾರೆ? ಮಾದೇವಣ್ಣ 3 ಗಂಟೆಗೆ ತೆಗಿತಾರೋ ಬೆಳಗಿನ ಜಾವ. ಈಗ 2 ಗಂಟೆ. ಈಗ ಬಾಯ್ಸ್ಗೆ ಹೊಟ್ಟೆ ಹಸಿತಾ ಇದೆಯಂತೆ. ಸೊ ಈ ನೈಟಲ್ಲಿ ದೇವ ಓಡಾಡೋ ಟೈಮಲ್ಲಿ ಯಾವ ಹೋಟ್ಲು ತೆಗ್ದಿದೆ ಅಂತ ಹುಡುಕ್ತಾ ಇದ್ದಾರೆ. ಸಿಕ್ಕಿದ ತಕ್ಷಣ ಅಲ್ಲಿ ಹೋಗಿ ಊಟ ಮಾಡೋಣ. ಜಸ್ಟ್ ಇವತ್ತೊಂದು ನೈಟ್ ಓಡಾಡ್ಬಿಡೋಣ. ಯಾವತ್ತು ಓಡಾಡ್ತೀವಾ? ಇವತ್ತೊಂದು ನೈಟ್ ಅಷ್ಟೇ ಅಲ್ವಾ? ಬನ್ನಿ ಬೆಂಗಳೂರು ತೋರಿಸ್ತೀನಿ ನಿಮಗೆ. ಯಾವುದೋ ಇದು ಎದುರುಗಡೆ ಇರೋದು ರಾಜ್ಭವನ್. ಇದೇ ರಾಜ್ಭವನ್ ನೋಡ್ಕೊಳ್ಳಿ, ಕ್ಲೋಸ್ ಮಾಡಿದ್ದಾರೆ. ಆ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ನಂದೇ ಬಿಲ್ಡಿಂಗು, ಬಾಡಿಗೆ ಕೊಟ್ಟಿದ್ದೀನಿ. ಹೆಂಗೆ ಬತ್ತಿದಂಗೆ ಸಿಗ್ನಲ್ ಎಲ್ಲ ಓಪನ್ ಆಗ್ತಾ ಇರಬೇಕು. ಕ್ಲೋಸ್ ಆಗೋಯ್ತಾ? 10 ಸೆಕೆಂಡು ಇಲ್ಲ. ಏನೋ ಆಗಿರಂಗಿದೆ. ಓ ಏನೋ ಆಗೈತೆ ಗುರು. ಓ ಎಲ್ಲೋನೆ
ಫುಲ್ ಲೆಫ್ಟಿಗೆ ಎಳ್ದವನು, ಟೈಟ್ ಕುಡ್ದವನೇ ಎಳ್ದವನು ಲೆಫ್ಟ್ಗೆ. ಅದಕ್ಕೆ ಕುಡಿದ್ರೆ ಕ್ಯಾಬಲ್ಲಿ ಹೋಗ್ಬೇಕು, ಇಲ್ಲ ಆಟೋದಲ್ಲಿ ಹೋಗ್ಬೇಕು. ಈ ಥರ ಗಾಡಿ ಕಾರ್ ಎತ್ಕೊಂಡ್ರೆ ಹಿಂಗೆ ಆಗೋದು. ಯಾರಿಗೇನಾಗಿಲ್ಲ, ಲೆಫ್ಟ್ಗೆ ಎಳ್ದು ಡಿವೈಡರ್ ಮೇಲೆ ಹತ್ಸವನೆ. ಕಾರ್ ಊಷ್ಟು, ಮುಂದೆಗಡೆ ಬಾನೆಟ್ ಎಲ್ಲ ಓಪನ್. ಕುಡ್ದ್ಬಿಟ್ಟವನೆ, ಗಾಬರಿ ಆಗ್ಬಿಟ್ಟವನೆ ಅವನು. ಗುದ್ಬಿಟ್ಟು ಫುಲ್ ಗಾಬರಿ ಆಗ್ಬಿಟ್ಟವನು ಅವನು, ಕುಡ್ದವನೆ. ಮಾದೇವಣ್ಣ ಬಿರಿಯಾನಿ ನೈಟ್ 11 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆವರೆಗೂ ಓಪನ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನ ಚೆಕ್ ಮಾಡಕ್ ಹೋಗ್ತಾ ಇದೀವಿ. ಇಫ್ ನಾವು ಹೋದ್ರೆ ಪಕ್ಕ ನಿಮ್ಗೆ ಈ ವಿಡಿಯೋ ಬಂದೇ ಬರುತ್ತೆ. ಸೊ ಅದಕ್ಕೆ ಹೋಗ್ತೀವ ಇಲ್ವಾ, ಸ್ಟೇ ಟ್ಯೂನ್ಡ್. ಓಕೆನಾ? 2 ಕಿಲೋಮೀಟರ್ ಅಂತ ಕರ್ಕೊಂಡ್ ಬರ್ತಾನೆ ಅವ್ರೆ. ಲೈಟ್ ಹಾಕಿಲ್ವಾ? ಓಪನ್ ಐತೆ ಅಂತ ಕರ್ಕೊಂಡ್ ಬರ್ತಾ ಇದ್ದೀರಾ? ಒಳ್ಳೆ ಹೊಡೆದಾಕ್ಬಿಟ್ಟವ್ರೆ. ನನ್ ಮಕ್ಳ ಇಲ್ಲ, ಈ ನನ್ನ ಮಕ್ಳು ಇಷ್ಟು ಮಾಡ್ತಾವ್ರೆ. ಹೊಸ ಹೋಟ್ಲು ಮಾಡೋದು ನೋಡ್ದೆ ನಾನು. ಹೋಟ್ಲೆ ಹೊಡೆದಾಕ್ಬಿಟ್ಟವ್ರಲ್ಲ. ಓ ಕರೆಕ್ಟ್, ಯಾವ್ದೋ ವಿಡಿಯೋದಲ್ಲಿ ನಾನು ನೋಡಿದೀನಿ, ಹೋಟ್ಲು ಚೇಂಜ್ ಮಾಡಿದ್ರು ಅಂತ. ಲವ್ ಇದೇ ಕಣ, ಕ್ಲೋಸ್ ಐತ್ ನೋಡ, ಸಾಕೇನಾ? ಓಪನ್ ಅಂತ ತೋರಿಸ್ತದ ನಿನ್ಗೆ. ಬಾಗುರು, ಇಷ್ಟೊತ್ತಲ್ಲಿ 1 ಗಂಟೆಲಿ ಯಾವನ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ನಿನ್ಗೆ. ಕ್ಲೋಸ್ ಸ್ನೇಹಿತರೆ, ಇಷ್ಟೊತ್ತಲ್ಲಿ ಯಾವ್ದು ಓಪನ್ ಇರ್ತೈತ್ಲ? ಅಯ್ಯೋ ಇತ್ತಲ್ಲ ಇವಾಗ ಅಣ್ಣ. ಈ 2 ಗಂಟೆ ದೇವ ಓಡೋ ಟೈಮಲ್ಲಿ ಇವರು ಊಟ ಸಿಗ್ತದೆ ಅನ್ಬಿಟ್ಟು ಹುಡ್ಕೊಂಡ್ ಕೂತವ್ರಲ್ಲ. ಈ ನನ್ನ ಮಕ್ಳನ್ನ ಏನ್ ಮಾಡೋಣ? ಈ ನನ್ನ ಮಕ್ಳು ಒಂದೊಂದಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರು 3 ಬಿಟ್ಟು ನಿಂತು ಬಿಟ್ಟವ್ರೆ. ಲೇ, ಇಷ್ಟೊತ್ತಲ್ಲಿ ಎಲ್ಲೆಲ್ಲ ಸಿಗ್ತದೆ. ಅದ್ ಯಾವ್ದೋ ಮಾದೇವಣ್ಣ ಅಂತ ಕರ್ಕೊಂಡೋದಲ್ಲ ನೋಡ್ರೆ, ಹೋಟ್ಲೆ ಹೊಡೆದಾಕ್ಬಿಟ್ಟವ್ರೆ. ಬಿರಿಯಾನಿ ಇವಾಗ ಆರ್ಡರ್ ಮಾಡ್ಬೋದ ಅಲ್ಲಿ? ಇಲ್ಲಿ ಯಾವ್ದೋ ಒಂದು ಮಿಲ್ಕ್ ಶೇಕ್ ಓಪನ್ ಐತ್ ನೋಡ, ಫ್ರೋಸನ್ ಬಾಟಲ್ ಅಂತ. ಒಂದ್ ಕೆಲ್ಸ ಮಾಡೋಣ, ಆರ್ಡರ್ ಹಾಕ್ಬಿಟ್ಟು ಈಚೆ ಕುತ್ಕೊಳ್ಳೋಣ. ಬರ್ತಾರಲ್ಲ ತಿನ್ಕೊಂಡು ಹೋಗೋದ ನೋಡಿ. 300 ರೂಪಾಯಿ ಹೋದ್ರೆ ಹೋಯ್ತು. ಅದೆಲ್ಲಿ ಆ ಅಂಗಡಿ ಹಿಂದೆ ನಿಂತ್ಕೊಂಡು ಹೋಟ್ಲು ಆರ್ಡರ್ ಮಾಡು, ಹಿಂದೆ ಕಾದ್ಬಿಟ್ಟು ತಿನ್ಬಿಟ್ಟು ಹೋಗೋದ ನೋಡಿ. ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋಣ ಅಂತ ನಿಲ್ಲಿಸ್ತೋ. ಇಲ್ಲಿ ಫ್ರೋಸನ್ ಬಾಟ್ಲ್ ಅಂತ ಇದೆ, ಓಪನ್ ಇದೆಯಂತೆ. ಇಲ್ಲಿ ಮ್ಯಾಗಿ ಸಿಗುತ್ತಂತೆ, ಬಾರ ಮಾಡ್ಕೊಡ್ತಾನೆ ಬಿಸಿ ಬಿಸಿಯಾಗಿ, ತಿನ್ಕೊಂಡು ಹೋಗಿವಂತೆ. ಇಷ್ಟು ಹೊತ್ತಲ್ಲಿ ಬಿರಿಯಾನಿ ತಿನ್ಬೇಕು ಅಂತ ಕೂತವ್ರೆ 2:15. ವಾಟ್ ಇಸ್ ದ ಪ್ರೈಸ್ ಆಫ್ ಮ್ಯಾಗಿ? 100 ರೂಪಾಯಿ ಅಂತ ಕಣೋ, 2 ತಿನ್ಕೊಳೋ. ಆಟ್ ಥಿಂಗ್ ಯು ಓನ್ಲಿ ಮ್ಯಾಗೀಸ್ ಅವೈಲಬಲ್, ಪಾಸ್ತಾ ಇಸ್ ದೇರ್. ಒಂದು ಮ್ಯಾಗಿ, ಒಂದು ಪಾಸ್ತಾ ತಗೋ. ಏನ್ ಇಂಗ್ಲಿಷ್ ನಿಂದು? ಒಂದೊಂದಲ್ಲ ಹಣ ಇರೋದು. ಅಯ್ಯ 100 ರೂಪಾಯಿ ಕೊಟ್ಟನಲ್ಲ ಎಲ್ಲ ಅವನು, ಪೆಟ್ರೋಲ್ ಹಾಕ್ಸೋದ ಹತ್ರ ಇದೇನಾ ಅದು? ಹಾಕ್ಸ್ತು 100 ರೂಪಾಯಿ ಹಾಕ್ಸ್ತು. ಈ ನನ್ನ ಫೋನ್ ಇಲ್ಲ, ಸ್ಕ್ಯಾಮರ್ ಎಲ್ಲ ಕೊಡೋ, ಸ್ಕ್ಯಾನರ್. ನನ್ನ ಹತ್ರ ಕಾಸಿಲ್ಲ ಅನ್ಕೊಂಬಿಟ್ಟಿದ್ಯಾ ನೀನು? ಯಾವ ಬ್ಯಾಂಕ್ ಬೇಕು? ನೀನು ಮುಟ್ಟಿದ ಬ್ಯಾಂಕಲ್ಲಿ ಹಾಕ್ಸ್ತೀನಿ. ಯಾವ್ದೊಂದು ಮಾಡಪ್ಪ, ಅದೊಂದು ಮಾಡ್ಲಾ ನೋಡಿ. ಈಗ ಮಾಡ್ತೀರ ಅದು ನೈಟ್ ಟೈಮಲ್ಲಿ ವರ್ಕ್ ಆಗಲ್ಲ, ಆ ಬ್ಯಾಂಕು ಕ್ಲೋಸ್ ಮಾಡಿರ್ತಾರೆ. HDFC ನೆಕ್ಸ್ಟ್ ಹೋಗೋಣ. SBI 24 ಗಂಟೆ. SBI ಇಷ್ಟೊತ್ತಲ್ಲಿ ನಿದ್ದೆ ಮಾಡಕ್ಕೆ ಹೋಗಿರ್ತಾರೆ. ನಿದ್ದೆ ಮಾಡೋದು ಆಯ್ತು. ಭಯ ಹೋಗ್ಯಾ, ಐಸ್ ಕ್ರೀಮ್ ತಿನ್ನೋಣ ಕಣೋ, ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಆದರೂ ಕೊಡ್ಸಲ್ಲ. ನಾನು ನಿಂಗೆ ಮ್ಯಾಗಿ ಕೊಡ್ಸಿದ್ದೀನಿ, ನೀನು ನನಗೆ ಐಸ್ ಕ್ರೀಮ್ ಕೊಡ್ಸು. ಬಿರಿಯಾನಿ ಬೇಕು. ನನ್ನ ಮಗನಿಗೆ ಬಿರಿಯಾನಿ ಬೇಕಂತೆ, ಸಾಯ್ತಾವನೆ. ನಾನು 24 ಗಂಟೆ ರೈಡಿಂಗ್ ಮಾಡೋದು ಬರೋರು, ಒಂದು ಬಿರಿಯಾನಿ ಬೇಕಷ್ಟೇ. ಅವ್ನು ಮಾತಾಡ್ತಾ ಅಂದ್ಕೊಂಡು ಆರ್ಡ್ರ್ ಬಂದೈತೆ ಅಂತ. ನೆಲಮಂಗ್ಲ ನಡೆಯೋ. ಅಯ್ಯ ಇವನು ಯಾರೋ ಸಾಯ್ತಾವ್, ನೆಲಮಂಗ್ಲ ಅಂತೆ. ಮಿರಾಕಲ್ 3 ಗಂಟೆ ಕ್ಲೋಸ್ ಅಂತೆ. ಇನ್ನು 10 ನಿಮಿಷ ಇತ್ತು, ನಮಗೋಸ್ಕರ ಮಾಡಿಕೊಡ್ತಾ ಇದ್ದಾರೆ. ಚೆಕ್ಔಟ್ ಮಾಡಿ ಇದನ್ನ. ಯಾರಾದರೂ ನೈಟ್ ಔಟ್ ಮಾಡೋರು ಅಥವಾ ನೈಟ್ ಔಟ್ ಮಾಡ್ಕೊಂಡು ಬರ್ತಾ ಇರೋರು 3 ಗಂಟೆ ಒಳಗೆ ಬಂದರೆ ಇಲ್ಲಿ ಮ್ಯಾಗಿ ಸಿಗುತ್ತೆ, ತಿನ್ಕೊಳ್ಳಿ. ಬಾಸು ನಿದ್ದೆ ಹೊಡಿತಾವ್ರೆ, ಹುಡುಕ್ತಾ ಇದ್ದೀನಿ ಎಲ್ಲವನ್ನೇ ಅಂತ. ಇದೋ ಬ್ರೋ, ಐಸ್ ಕ್ರೀಮ್ ತಿಂತೀಯಾ ಬ್ರೋ? ಐಸ್ ಕ್ರೀಮ್ ತಿಂತೀಯಾ? ಹಿಂದೆ ಅವ್ನು ಕ್ಲೋಸಿಂಗ್ ಟೈಮ್ ಅಂದ್ರೂ ಕೇಳ್ದಲ್ಲೇ ಅವ್ನ ಕೈಯಲ್ಲಿ ಮ್ಯಾಗಿ ಮಾಡಿಸ್ತಾವ್ರೆ. ಅವ್ನ ಪಾಪ ರೋದ್ ನೀಡ್ತಾವ್ರೆ. ಒಂದು ಸ್ಕೂಪ್ ಐಸ್ ಕ್ರೀಮ್ 40 ರೂಪಾಯಿ ಅಂತ ಇದೆ, GST ಸೇರಿ 80 ರೂಪಾಯಿ ಅಂತಾನೆ. GST 18% ಹಾಕ್ತಾರೆ, ಇವನು 100% ಹಾಕ್ಬಿಟ್ಟು 80 ರೂಪಾಯಿ ಹೇಳ್ತಾವನೆ. ಇಲ್ಲೇದೋಯ್ತಾ ಇದೆಯೋ ಅಲ್ಲಿ ಬಾರೋದು ಸ್ಟಾಫ್ ರೂಮ್ ಡೇ. ಹ್ಞೂ ಬ್ರೋ, ಪರವಾಗಿಲ್ಲ. ಭಯ್ಯ, ನಾಳೆ ನಮ್ಮ ಮನೆಗೆ ಬನ್ನಿ, 20 ರೂಪಾಯಿಗೆ ಮಾಡಿಕೊಡ್ತೀನಿ. 50 ರೂಪಾಯಿ ಚಾರ್ಜ್ ಮಾಡ್ತೀನಿ. 100 ರೂಪಾಯಿ ಹಾಕ್ಬಿಟ್ಟು ಗ್ಲಾಸಲ್ಲಿ ಕೊಟ್ಬಿಟ್ಟಿದ್ಯಾ. ಸೇಮು 20 ರೂಪಾಯಿ ಮ್ಯಾಗಿನ ಮಾಡಿಬಿಟ್ಟು ಈ ಗ್ಲಾಸಲ್ಲಿ ಹಾಕ್ಬಿಟ್ಟು 250 ರೂಪಾಯಿ ಕಿತ್ಕೊಂಡವನೆ. ಓಕೆ, ಈ ಟೈಮಲ್ಲಿ ಏನೋ ಒಂದು ಸಿಕ್ಕಿದೆಯಲ್ಲ ನಮಗೆ, ಅದು ಕರೆಕ್ಟಾಗಿ ಇವು ಅಂಗಡಿ ಮುಂದೆನೇ ಹಾಕಿದ್ದೀನಿ ನೋಡಿ ಹುಡ್ಕೋಕ್ಕೆ. ಇಲ್ಲಿ ಬರ್ದಿತ್ತು ಮಚ್ಚ, ಈ ಮ್ಯಾಗಿಲಿ ನಮ್ಮ ಹೆಸರು ಬರ್ದಿತ್ತು ಅನ್ಕೋ ಅಷ್ಟೇ. ಮೆಂಟ್ಲು ನನ್ನ ಮಗ ತಲೆ ತಿಂತವನೆ. ಒಬ್ಬ ನಿಂತೇ ಇದ್ದಲ್ಲ ಸಾಯ್ತವನೆ. ಮ್ಯಾಗಿನ ನಿಮ್ಮ ಹೆಸರು ಬರ್ದಿತ್ತು.
ತುಂಬ್ತೇನೆ ಹೊಟ್ಟೆ ಬೇಕಾ ಬಿರಿಯಾನಿ ಮನೆ ಹಾಕೊಂಡು ನಡೀರೋ ಇದಿಷ್ಟು ಈ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ವಿ ಗೌಡ ವ್ಲಾಗ್. ಥ್ಯಾಂಕ್ಸ್ ಇಷ್ಟೊತ್ತವರೆಗೂ ನೋಡ್ತಿರ್ತಾರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ವಿ ಗೌಡ ವ್ಲಾಗ್ಸ್. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಿರಿಯಾನಿ ಇಲ್ಲ, 2 ಮ್ಯಾಗಿ 2 ಐಸ್ ಕ್ರೀಮು. ಇದಕ್ಕೆ 600 ರೂಪಾಯಿ ಬಿಲ್ ಮಾಡ್ದೆ. ಅದು 300 ರೂಪಾಯಿ, ಇದೊಂದು 200 ರೂಪಾಯಿ, 2 ಚಿಪ್ಸ್ 100 ರೂಪಾಯಿ, 600 ರೂಪಾಯಿ ಡಮಾರ್. ನಡ್ರಿ ಹೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ವಿ ಗೌಡ ವ್ಲಾಗ್ಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಬರಲ್ಲ ಅನ್ಕೋತೀನಿ, ಬಂದರೆ ಶೇರ್ ಮಾಡಿ.